ಪೇಷಂಟ್ಗೆ ಡಿಸ್ಟರ್ಬ್ ಮಾಡ್ಬೇಡಿ. ಓಕೆ ಓಕೆ ಡಾಕ್ಟರ್, ಥ್ಯಾಂಕ್ ಯು. ಲಚ್ಚಿ, ನೀನು ಹೋಗಿ ಫ್ರೆಶ್ ಅಪ್ ಆಗಿ, ನಾನು ಒಂದು ಸೇರ್ತೀನಿ. ಇಲ್ಲ ಅಣ್ಣ, ಅಮ್ಮ ಹುಷಾರಾಗೋವರೆಗೂ ನಾನು ಇಲ್ಲಿಂದ ಕದಲಲ್ಲ. ನಿನ್ನೆಯಿಂದ ನೀವ್ ಕಡೆ ಇಲ್ಲಿದ್ದೀರಾ, ನೀವ್ ಮನೆಗೆ ಹೊರಡಿ, ನಾನು ಅಮ್ಮನ ಜೊತೆ ಇರ್ತೀನಿ. ಯಾಕ ನೀನು ಅವ್ರಿಬ್ಬರ ನಡುವೆ ಅಂತದ್ ಏನಾಯ್ತು ಅಂತ ನನ್ಗೆ ಅರ್ಥ ಆಗ್ತಿಲ್ಲ ಶಿವಣ್ಣ. ಅವನ್ ಬಾಯಿ ಬಿಡೋದಿಲ್ಲ ಅಂತಾನೆ, ಅವನು ಏನು ಹೇಳೋದಿಲ್ಲ ಅಂತಾಳೆ. ಒಂದ್ ಕಡೆ ಸಂಗೀತನ್ ಚಿಂತೆ, ಇನ್ನೊಂದ್ ಕಡೆ ಈ ಗಂಡ ಹೆಂಡತಿ ನನ್ಗೆ ಏನ್ ಮಾಡ್ಲಿ ಅಂತ ಗೊತ್ತಾಗ್ತಾ ಇಲ್ಲ. ಒಂದೇ ದಿನಕ್ಕೆ ಮನೆ ಆಗಿ ಉಳಿಲಿಲ್ವಲ್ಲೋ. ಸರಿ ಮಾಡ್ಬೇಕಮ್ಮ, ಮಾತೇ ಇಲ್ವಾ ಗಂಡ ಹೆಂಡತಿ ಜಗಳ ಉಂಡು ಮಲಗೋ ತನಕ ಅಂತ. ಅದಕ್ಕಾದ್ರೂ ಅವ್ರಿಬ್ರು ಒಟ್ಟಿಗೆ ಸೇರ್ಬೇಕಲ್ವಾ ಅಣ್ಣ? ಆಗಿರೋ ಜಗಳನ ನೋಡ್ತಾ ಇದ್ರೆ ಅವ್ರಿಬ್ರು ಒಬ್ಬರ ಮುಖನ ಇನ್ನೊಬ್ರು ನೋಡೋದೇ ಇಲ್ಲ ಲೈಫಲ್ಲಿ ಅಂತ ಅನ್ನಿಸ್ತಾ ಇದೆ ನನಗೆ. ಹಾಗಂತ ಸುಮ್ನೆ ಇರೋದಕ್ಕಾಗತ್ತ? ನಾವು ಮನೇಲಿ ಹಿರಿಯರಾಗಿ ಬಗೆಹರಿಸ್ಬೇಕದನ್ನ. ಒಂದ್ ಕೆಲಸ ಮಾಡ್ತೀನಿ ಬಾವ, ಅಜ್ಜಿತ್ತು ಹಾಸ್ಪಿಟಲ್ ಇಂದ ಮನೆಗೆ ಬರೋ ಅಷ್ಟರಲ್ಲಿ ನಾನು ಹೋಗಿ ಭೂಮಿನ ಮನೆ ಕರ್ಕೊಂಡ್ಬಂದು ಅವ್ರಿಬ್ರು ಜೊತೆ ಕೂರಿಸ್ಕೊಂಡು ಅವ್ರ ಸಮಸ್ಯೆ ಏನು ಅಂತ ತಿಳ್ಕೊಂಡು ಆಮೇಲೆ ನಾವೆಲ್ಲ ಸೇರಿ ಅದನ್ನ ಸಾಲ್ವ್ ಮಾಡೋಣ. ಏನಂತೀರಿ? ಹೌದು, ಸಂಗೀತನ್ ಕಂಡೀಷನ್ ಆಗಿರುವಾಗ ನಾವು ಮನೆ ಮಂದಿ ಎಲ್ಲ ಒಗ್ಗಟ್ಟಾಗಿರ್ಬೇಕು, ಆಗ್ಲೇ ಧೈರ್ಯ. ಬಾಬಾ, ನಿಮ್ ಜೊತೆ ನಾನು ಬರ್ತೇನೆ. ಶಿವಣ್ಣ, ನಿನ್ ಜೊತೆ ನಾನು ಬರ್ತೀನಿ. ನಾನು ಬರ್ತೀನಿ. ಬೇಡಮ್ಮ, ನಾವೆಲ್ಲ ಒಟ್ಟಿಗೆ ಹೋದ್ರೆ ಏನೋ ಜಗಳ ಆಗಿರ್ಬೇಕು ಅಂತ ಅಕ್ಕಪಕ್ಕದವರೆಲ್ಲ ನೋಡಾಗುತ್ತೆ. ಅದಕ್ಕೆ ಭೂಮಿ ಸ್ವಲ್ಪ ಮುಜುಗರ ಆಗ್ಬಹುದು, ಮನೆ ವಿಷಯ ಬೀದಿಗೆ ಬಂತಲ್ಲ ಅಂತ. ಅದಕ್ಕೆ ನಾನೊಬ್ನೇ ಹೋಗ್ಬಿಡ್ತೀನಿ. ಸರಿ ಕೂಡ, ಹುಷಾರ್. ಆ ಸ್ಟ್ರಾಲ್ ಟೀ ಮಾಡ್ಕೊಂಡ್ ಬರುತ್ತಿರೋಳು, ಆದ್ರೆ ಟೀ ಮಾರೋ ಹುಡುಗಿ ಅಂತ ನನ್ನ ಕೇವಲವಾಗಿ ನೋಡೋ ಹಾಗೆ ಮಾಡ್ಬಿಟ್ಟಲ್ಲ. ಅದಕ್ಕೆ ಕಾರಣ ನೀನು. ನಿಮ್ಮಪ್ಪ ಒಬ್ಬ ಕುಡುಕ, ನಿಮ್ ತಾಯಿ ಒಬ್ಳು ಕೊಲೆಗಾತಿ, ನೀನು ಗೋಮುಖ ವ್ಯಾಘ್ರ ನಯ ವಂಚಕಿ. ಕತ್ಲಾಗಿರೋ ಆಕಾಶದಲ್ಲಿ ಹೊಳೆಯೋ ನಕ್ಷತ್ರ ಆಗ್ತೀಯ ಅನ್ಕೊಂಡೆ ಹೊರತು ಬಿಳಿ ಹಾಳೆ ಮೇಲೆ ಕಪ್ಪು ಚುಕ್ಕೆ ಆಗ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ. ನನಗೆ ನಿಮ್ ಮುಖ ನೋಡೋದಕ್ಕೂ ಇಷ್ಟ ಇಲ್ಲ. ಇನ್ನೊಂದ್ಸಲಿ ನನ್ ಕಣ್ಣು ಕಾಣಿಸ್ಕೊಂಬೇಡ. ಐ ಹೇಟ್ ಯು. ಭೂಮಿ, ಯಾಕ್ ಬಟ್ಟೆನೆಲ್ಲ ಬ್ಯಾಗ್ ಹಾಕೊಳ್ತಿದ್ಯಾ? ಭೂಮಿ, ನಿನ್ನೆ ಕೇಳ್ತಿರೋದು. ಲಕ್ಷ್ಮಿಕಾ, ನನ್ ಮನೆ ಬಿಟ್ಟು ಹೋಗ್ತಾ ಏನೋ? ಭೂಮಿ 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 ನಿಂತ್ಕೋ. ಭೂಮಿ, ಏನಂದನೆ? ಊರ್ ಬಿಟ್ಟು ಹೋಗ್ತಿದ್ಯಾ? ತಲೆಗೆಲ್ಲ ಕೆಟ್ಟಿದ್ಯಾ ನಿನ್ಗೆ? ಹೌದು ಲಕ್ಷ್ಮಕ್ಕ, ನನ್ ತಲೆ ಚಿಟ್ಟು ಹಿಡಿತಾ ಇದೆ. 1 ವರ್ಷದಿಂದ ಆ ಮನೇಲಿ ಕಳೆದಿರೋ ನೆನಪುಗಳು ನನ್ ಉಸಿರಾಡೋದಕ್ ಬಿಡ್ತಾ ಇಲ್ಲ ಅಕ್ಕ. ಮತ್ತೆ ಆಸ್ಪತ್ರೆಯಲ್ಲಿ ಕೋಮಾಗ ಹೋಗಿದ್ದಾರೆ ಹಿಡಿದು. ನಿಮ್ಗೆ ಏನು ಆಗಲ್ಲ, ನೀವ್ ಆದಷ್ಟು ಬೇಗ ಹುಷಾರಾಗ್ತೀರಾ ಅಂತ ಧೈರ್ಯ ಹೇಳ್ಬೇಕು ಅನ್ಸುತ್ತೆ. ಲಕ್ಷ್ಮಕ್ಕ, ಶಾರದಮ್ಮ ನಾನಿಲ್ಲ ಅಂದ್ರೆ ಒಂದು ತುತ್ಸಾಹ ತಿನ್ನಲ್ಲ. ಓಡೋಗಿ ಅವ್ರ ಊಟ ಮಾಡ್ಸಿ ಅವ್ರ ಆರೈಕೆ ಮಾಡ್ಬೇಕು ಅಂತ ಅನ್ಸುತ್ತೆ. ನಮ್ ಮತ್ತೇನೆ ಜೀವ ಅನ್ಕೊಂಡಿರೋ ನಮ್ ಮಾವಂಗ್ ಹೋಗಿ ಸಮಾಧಾನ ಹೇಳ್ಬೇಕು ಅನ್ಸುತ್ತೆ. ಎದ್ನು ಬಿದ್ನು ಅಂತ ವಿದೇಶದಿಂದ ಬರ್ತಿರೋ ನನ್ ಮೈದುಗೆ ಅಮ್ಮಂಗೆ ಏನು ಆಗಲ್ಲ ಅಪ್ಪ, ಸಮಾಧಾನ ಮಾಡ್ಕೊ ಅಂತ ನನ್ ಸಾಂತ್ವನ ಹೇಳ್ಬೇಕು ಅನ್ಸುತ್ತೆ. ಆದ್ರೆ ಅದೆಲ್ಲ ಆಗತ್ತಾ ಅಕ್ಕ ನನ್ ಕೈಯಲ್ಲಿ? ನೀನೇ ಹೇಳು ಲಕ್ಷ್ಮಕ್ಕ, ಆ ಸ್ವತಂತ್ರ ಇದೆಯಾ? ಇಲ್ಲ ಅಕ್ಕ, ಇಲ್ಲ, ಆ ಸ್ವತಂತ್ರ ನನಗಿಲ್ಲ. ಯಾಕಂದ್ರೆ ಒಪ್ಪಂದದ ಮದ್ವೆ ಆಗಿ ಆ ಮನೆಗೆ ಹೋಗಿರೋ ಬಾಡ್ಗೆ ಸೊಸೆ ನಾನು. ಆ ಮನೆ ಒಳಗಡೆ ಕಾಲಿಡೋದಕ್ಕೂ ಯೋಗ್ಯತೆ ಇಲ್ಲ ಅಕ್ಕ ನನ್ಗೆ. ಭೂಮಿ, ಸತ್ಯ ಬುದ್ಧಿ ಗೊತ್ತಿದೆ, ಆದ್ರೆ ಮನ್ಸು ಕೇಳ್ತಿಲ್ಲ ಅಕ್ಕ. ಇಲ್ಲೇ ಇಬ್ರೆ ಅವ್ರ ನೆನ್ಪುಗಳೆಲ್ಲ ನನ್ನ ಹುಚ್ಚಿ ಮಾಡ್ಬಿಡತ್ತಕ್ಕ. ಅಷ್ಟೇ, ಆ ಸಂಕಟ ನಂಗೆ ತಡ್ಕೊಳಕ್ ಆಗ್ದೆ ನಾನೇ ಏನಾದ್ರು ಮಾಡ್ಕೊಂಡ್ಬಿಡ್ತೀನಿ. ಭೂಮಿ, ನನಗೆಲ್ಲ ಮಾತಾಡ್ಬೇಡ ಭೂಮಿ, ನನಗ್ ತುಂಬಾ ಭಯ ಆಗುತ್ತೆ. ನೋಡು ಲಕ್ಷ್ಮಕ್ಕ, ನನ್ ಮನ್ಸಿಗೆ ಸಮಾಧಾನ ಬೇಕು. ಆ ಸಮಾಧಾನನ ಹುಡ್ಕೊಂಡ್ ಹೋಗ್ತಾ ಇದ್ದೀನಿ ನಾನು. ಎಲ್ಲಿಗೆ ಹೋಗ್ತೀಯ ಭೂಮಿ? ಎಲ್ಲ ಹೋಗ್ತೀನಿ ಗೊತ್ತಿಲ್ಲ ಲಕ್ಷ್ಮಕ್ಕ. ಹೇಳುವಾಗ ಇಲ್ಲಿಂದ ಮಂಡ್ಯ ಬಸ್ ಸ್ಟ್ಯಾಂಡ್ಗೆ ಹೋಗ್ತೀನಿ. ಸಿಕ್ಕಿ ಬಸ್ ಹತ್ಕೊಂಡು ಹೊರಟೋಗ್ತೀನಿ ನಾನು. ಅದು ಹೋಗಿ ಎಲ್ಲಿತ್ತು ಅದೇ ನನ್ನ ಊರು. ಭೂಮಿ, ನನ್ ಮಾತ್ ಕೇಳು ಭೂಮಿ, ಕೋಪಕ್ ನಿರ್ಧಾರ ತಗೊಂಡ್ಬಿಡ. ಸ್ವಲ್ಪ ದಿನ ಸುಮ್ನೆ ಇರು, ಎಲ್ಲ ಸರಿ ಹೋಗುತ್ತೆ. ಲಕ್ಷ್ಮಕ್ಕ, ಏನು ಸರಿ ಹೋಗಲ್ಲ, ಯಾವ್ದು ಸರಿ ಹೋಗಲ್ಲ. ಯಾಕೆ ಹೇಳಿ, ನಾನ್ ಯಾರಿಗೂ ಬೇಡದೆ ಇರೋಳು. ಅದಕ್ಕೆ ನಮಗ್ ಬೇರೆ. ಹೌದು ಗುಲ್, ನೀನು ನಮಗ್ ಬೇಕು. ನೋಡುಕಂದ, ನೀನು ನಮ್ಮ ಮನೆ ನಂದಾದೀಪ. ನಿನ್ನ ಅಷ್ಟು ಬೇಗ ಬಿಟ್ಕೊಟ್ಬಿಡ್ತೀವ ನಾವು? ಸೋತ್ರೆ ನೋಡುಕಂದ, ಗಂಡ ಹೆಂಡತಿ ಅಂದ್ಮೇಲೆ ಒಂದು ಮಾತು ಬರುತ್ತೆ, ಒಂದು ಮಾತು ಹೋಗುತ್ತೆ. ಅದಕ್ಕೆ ಮನೆ ಬಿಟ್ಟು ಬಂದ್ಬಿಡ್ತೀಯ ನೀನು? ನೀನು ತಿಳುವಳಿಕೆ ಇರೋ, ನೀನು ಕಷ್ಟ ಸುಖ ಗೊತ್ತಿರೋಳು, ಜವಾಬ್ದಾರಿ ಇರೋ ಹೆಣ್ಣು ಅಂತ ನಾನು ಅನ್ಕೊಂಡಿದ್ರೆ ಸಣ್ಣ ಮಗು ತರ ಇಷ್ಟಕ್ಕೆಲ್ಲ ಮನೆ ಬಿದ್ದು ಬಂದ್ಬಿಡ್ತೀಯ ನೀನು. ಸಾಹೇಬ್ರೆ, ನನ್ ಮನ್ಸು ತೀರ ಕೆಟ್ಟೋಗಿದೆ. ಅದೇ ಯಾಕೆ ಹೇಳು? ದಿನ ಅಜಿತ್ ಮಧ್ಯೆ ಅಂತದ್ ಏನ್ ನಡೀತಿದೆ? ಇದೇ ನೋಡು ನಿಮ್ಮಿಬ್ರು ಸಮಸ್ಯೆ. ಏನು ಅಂತ ಕೇಳಿದ್ರೆ ಅವ್ನು ಏನು ಮಾತಾಡಲ್ಲ, ಮೂಗ್ ಬೋಸ್ ತರ ನಿಂತಿರ್ತಾನೆ. ಈಗ ನೀನು ಮೂಗ್ ಬೋಸ್ ತರ ನಿಂತಿದ್ಯಾ? ಅಲ್ಲ ಕಂದ, ಸಮಸ್ಯೆ ಏನಂತ ಗೊತ್ತಾದ್ರೆ ತಾನೆ ಅದಕ್ಕೊಂದು ಪರಿಹಾರ ಅಂತ ಕಂಡಿಡಿಬಹುದು. ಸರಿ, ಇಲ್ಲೇ ಇದ್ರೆ ನೀನೇನು ಮಾತಾಡಲ್ಲ. ಬಾ ನನ್ ಜೊತೆ ಮನೆಗ್ ಬಾ, ಅದೇನೇ ಇದ್ರು ಅಲ್ಲಿ ಕೂತು ಮಾತಾಡೋಣ ಬಾ. ನಿನ್ನ ಅಪ್ಪ ಅನ್ನೋ ಅಧಿಕಾರದಲ್ಲಿ ಕರಿತಾ ಇದ್ದೀನಿ. ನನ್ನ ಮೇಲೆ ನಿನಗೆ ಪ್ರೀತಿ ಗೌರವ ಇದ್ರೆ ನನ್ ಜೊತೆ ಮನೆ. ನಿಂಗೆ ಎಷ್ಟ್ ಬೈದ್ರು ಅರ್ಥ ಆಗಲ್ವಾ? ಮಾತಾಡಿ ಹೇಳಿದ್ರೆ ಅರ್ಥ ಆಗಲ್ಲ ಅನ್ಸುತ್ತೆ. ಒಂದ್ ಸಲ ಹೇಳಿದ್ರೆ ಅರ್ಥ ಮಾಡ್ಕೋಬೇಕು. ಬನ್ನಿ. ಅಜಿತು, ಏನಾಯ್ತು ನಿನ್ಗೆ? ಯಾಕೆ ಒಂಥರ ಟೆನ್ಷನ್ ಅಲ್ಲಿದ್ಯಾ? ಅಲ್ಲ, ಬಾಗ್ಲ ಕಡೆ ಯಾಕೆ ನೋಡ್ತಿದ್ಯಾ? ಏನು ಅಂತಾನೆ ಅರ್ಥ ಆಗಲ್ಲ. ಅದೇನೋ ಹೇಳ್ತಾರಲ್ಲ, ಮೈ ತೊಳೆದ್ರು ವಾಸನೆ ಹೋಗಲ್ಲ ಅಂತ. ಹಂಗೆ ಆ ಭೂಮಿ ಮನೆಯಿಂದ ಆಚೆ ಹೋಗಿದ್ರು ಇವನು ಮಾತ್ರ ಅವ್ಳ ನೆನ್ಪನ್ ಬಿಡಲ್ಲ. ಕರ್ಮ. ಕಂದ, ಏನ್ ಯೋಚನೆ ಮಾಡ್ತಾ ಇದೀಯಾ? ನಾನು ಇಲ್ಲಿಗೆ ಬಂದಿರೋದೇ ನಿನ್ನ ಮನೆ ಕರ್ಕೊಂಡು ಹೋಗೋಣ ಅಂತ. ಬಾ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ದೊಡ್ಡ ಸಾಹೇಬ್ರೆ, ನಾನು ಮನೆ ಕಾಲಿಡ್ಬಾರ್ದು ಅಂತ ಸಾಹೇಬ್ರು ಹೇಳಿದ್ದಾರೆ. ನನ್ನ ಮುಖ ಅವ್ರಿಗೆ ತೋರಿಸ್ಬಾರ್ದಂತೆ ಆ ರೀತಿ ಆರ್ಡರ್ ಮಾಡಿದ್ದಾರೆ. ಅವನ್ ಯಾರು ಆರ್ಡರ್ ಮಾಡೋದಕ್ಕೆ? ಅವ್ನ್ ಹೇಳ್ದ ಅಂತ ಅದನ್ನೆಲ್ಲ ಪಾಲಿಸೋದಕ್ಕಾಗತ್ತಾ? ಅದನ್ನ ಪಾಲಿಸ್ಬೇಕು ಅನ್ನೋದೇ ಅವ್ರ ಕಂಡೀಷನ್. ಏನ್ ಹಾಗಂದ್ರೆ? ಸಾಹೇಬ್ರೆ, ನಿಮ್ಮನ್ನೆಲ್ಲ ನನ್ನೋರಾಗ್ ಮಾಡಿದ್ದೆ ನನ್ ಸಾಹೇಬ್ರು. ಈಗ ನಾನು ಅವ್ರಿಗೆ ಬೇಡ ಅಂದಾಗ ನಾನು ಅಲ್ಲಿಗೆ ಬರಬಾರ್ದು.
ಆದ್ರೆ ನಮಗೆ ನೀನ್ ಬೇಕು ಭೂಮಿ. ಸಾಹೇಬ್ರೆ ನಿಮ್ ಕೈ ಮುಗ್ದು ಕೇಳ್ಕೊತೀನಿ, ದಯವಿಟ್ಟು ನನಗ್ ಬಲವಂತ ಮಾಡ್ಬೇಡಿ, ನಾನ್ ಎಲ್ಲಿಗೂ ಬರೋದಿಲ್ಲ. ಯಾಕೆ ಇಷ್ಟು ಹಠ ಮಾಡ್ತಿದ್ಯಾ ಭೂಮಿ? ನೀನ್ ಈ ರೀತಿ ಹಠ ಮಾಡಿದ್ರೆ ನನ್ಗೇನು ಹೇಳ್ಬೇಕು ಅಂತಾನೆ ಗೊತ್ತಾಗೋದಿಲ್ಲ. ಆತುರದಲ್ಲಿ ತಗೊಂಡಂತ ನಿರ್ಧಾರಗಳಿಗೆ ಅಷ್ಟು ಈಸಿಯಾಗಿ ಪರಿಹಾರ ಸಿಗಲ್ಲ. ಸರಿ, ನಾವುಗಳೇ ಇದಕ್ಕೊಂದು ಪರಿಹಾರ ಏನು ತಗೊಳ್ತೀವಿ. ಅಲ್ಲಿವರೆಗೂ ನೀನ್ ಇಲ್ಲೇ ಇರು. ಲಕ್ಷ್ಮಿ, ಜೋಪಾನ. ಎಷ್ಟು ಒಳ್ಳೆಯವರಲ್ವಾ ದೊಡ್ಡ ಸಾಹೇಬ್ರು. ಅಕ್ಕ, ನಿಮ್ಗೆ ಈಗ ಅರ್ಥ ಆಗ್ತಿದ್ಯಾ ನಾನ್ ಯಾಕೆ ಊರ್ ಬಿಟ್ಟು ಹೋಗ್ಬೇಕು ಅಂತ ಹೇಳ್ತಾ ಇದೀನಿ ಅಂತ? ಊರ್ ಬಿಟ್ಟು ಹೋಗೋದ್ರಿಂದ ಏನ್ ಸಿಗುತ್ತೆ ಭೂಮಿ ನಿನ್ಗೆ? ನೆಮ್ಮದಿ ಅಕ್ಕ, ನೆಮ್ಮದಿ. ಈ ನೆಮ್ಮದಿ ಅನ್ನೋದು ನಮ್ಮಂತ ಹೆಣ್ಮಕ್ಳು ಪಾಲಿಗೆ ಇಷ್ಟು ಕಷ್ಟದ ವಿಷಯ ಅಲ್ವಾ ಭೂಮಿ? ಅದನ್ ಹುಡುಕೋದ್ರಲ್ಲೇ ನಮ್ಮ ಆಯಸ್ ಕಳ್ದೋಗುತ್ತೆ. ಪ್ರೀತಿಸಿದ್ರೆ ನೆಮ್ಮದಿ ಸಿಗುತ್ತೆ ಅಂತ ನನ್ ಗಂಡನ ಪ್ರೀತಿಸಿ ಮದ್ವೆ ಆದೆ. ನನ್ ತವ್ರ ಮನೆಯವರು ಕೈ ಬಿಟ್ರು. ಕಟ್ಕೊಂಡೋನಿದಾನಲ್ಲ ಅಂತ ಅನ್ಕೊಂಡೆ, ಆದ್ರೆ ಆ ಕುಡ್ಕ ಮೋಡ್ಸ್ತಿರದ್ಮೇಲೆ ನನಗ್ ದನಕ್ ಪಡ್ಕೊಂಡ್ ಬಡಿಯವನು ಸಂಪಾದನೆ ಮಾಡಿ ಸಂಜೆ ಒಳಗಡೆ ಅವನ್ಗೆ ದುಡ್ಡು ತಂದು ಕುಡಿಯಕ್ ಕೊಡ್ಬೇಕಿತ್ತು. ಇಲ್ಲಾಂದ್ರೆ ಮೈಯೆಲ್ಲ ಪಾಸ್ ಉಂಡೆ ನನ್ಗೆ. ಅಣ್ಣ ತಮ್ದಿರ್ತಾರ ಇರೋ ಯಾರಾದ್ರೂ ಮಾತಾಡ್ಸಿದ್ರು ಅವ್ರ ಮೇಲೆ ಅನುಮಾನ ಪಡೋನು. ಅವನ್ಗೂ ನಿನ್ಗೂ ಏನ್ ಸಂಬಂಧ? ಅವನ್ ಜೊತೆ ಯಾಕೆ ಅಲ್ಕಿಸ್ಕೊಂಡ್ ಮಾತಾಡ್ತೀಯ ಅಂತ ಬೆಳ್ ತಗೊಂಡ್ ಪಾರ್ಸವ್ರು. ಮುಂದಿನ ಪರಿಸ್ಥಿತಿ ಯಾವ ವಿಕೋಪಕ್ಕೋಯ್ತು ಅಂದ್ರೆ ಕುಡ್ಕುನ್ ನೆಶೆಲಿ ನನ್ ಮೇಲೆ ಸೀಮೆಡೆ ಸುರ್ದು ಬೆಂಕಿ ಹಚ್ಚಕ್ ನೋಡ್ದ ಭೂಮಿ, ಬೆಂಕಿ ಹಚ್ಚಕ್ ನೋಡ್ದ. ಆ ಸಮಯಕ್ ಸರಿಯಾಗಿ ನಿಮ್ ತಂದೆ ವೀರಣ್ಣ ಬಂದು ನನ್ನನ್ ಕಾಪಾಡಿದ್ರು ಭೂಮಿ. ಅವನ್ ಮೇಲ್ ಕಂಪ್ಲೇಂಟ್ ಕೊಟ್ಟು ನನ್ ತಂದೆನ್ ಮತ್ತೆ ಬರ್ದೇರೋ ಹೋಗ್ ಮಾಡಿ ನನ್ ಜೀವನಕ್ಕೊಂದ್ ದಾರಿ ಮಾಡ್ಕೊಟ್ರು ಭೂಮಿ. ಇವತ್ ಅಂತ ಪುಣ್ಯ ನನ್ ಮಗಳು. ನಿನ್ ಜೀವನ ಹೀಗಾಗೋಗಿದೆ ಅಂದ್ರೆ ನಮ್ಮಂತ ಬಡವ್ರ ಬದುಕು ಉಂಡೆಸ್ತಿರೋ ಎಲೆನ ಅಂತ ಅನಿಸ್ಬಿಟ್ಟಿದೆ ಭೂಮಿ. ಭೂಮಿ, ನೀನ್ ಎಲ್ಲೂ ಹೋಗ್ಬೇಡಮ್ಮ. ನೀನ್ ರಾಣಿ ತರ ನಮ್ಮ ಮನೇಲಿರು. ನಿನ್ನ ನಾನ್ ಸಾಯ್ತೀನಿ. ನನಗ್ ನೀನು, ನಿನಗ್ ನಾನು. ಎಲ್ಲೂ ಹೋಗ್ಬೇಡ್ವೆ ಭೂಮಿ. ಲಕ್ಷ್ಮಕ್ಕ ಅಳ್ಬೇಡ ಲಕ್ಷ್ಮಕ್ಕ. ನಿನ್ಗೂ ನಿನ್ನ ಬಿಟ್ರೆ ಬೇರೆ ಯಾರಿದಾರೆ ಹೇಳು? ಆದ್ರೆ ಲಕ್ಷ್ಮಕ್ಕ, ಈ ಊರ್ ನಮಗ್ ಬೇಡ ಅಕ್ಕ. ನೋಡು, ಅಮ್ಮ ಬಿಡುಗಡೆ ಆಗೋ ತನಕ ನೀನ್ ಈ ಊರಲ್ಲೇ ಇರು. ಅಷ್ಟ್ರಲ್ಲಿ ಬೇರೆ ಊರ್ಗ್ ಹೋಗಿ ಒಂದ್ ಆಶ್ರಯ ಕಟ್ಕೋತೀನಿ. ಆಮೇಲೆ ನಾವೆಲ್ರೂ ಒಟ್ಟಿಗೆ ಅಲ್ಲಿರೋಣ ಅಕ್ಕ. ಅಲ್ವಾ ಭೂಮಿ? ಈ ನಿನ್ನೆಲ್ಲಿರೋ ಕೋಪಕ್ಕೆ ಸಾಹೇಬ್ರು ಭಾಗ್ಯಮನ್ ಬಿಡಿಸ್ತಾರಾ? ಖಂಡಿತವಾಗ್ಲೂ ಬಿಡಿಸ್ತಾರೆ. ನಮ್ ಸಾಹೇಬ್ರು ತುಂಬಾ ಒಳ್ಳೆಯವರು ಲಕ್ಷ್ಮಕ್ಕ. ಅವ್ರು ಕೊಟ್ಟ ಮಾತಿಗೆ ಯಾವತ್ತೂ ತಪ್ಪೋರಲ್ಲ. ಹಾಗೆ ನನ್ ಮೇಲ್ ಕೋಪ ಇರ್ಬೋದು, ಆದ್ರೆ ನಾನ್ ಅಮ್ಮನ್ ಮೇಲಲ್ಲ. ಸರಿ ಅಕ್ಕ, ನಾನ್ ಹೇಳಿದ್ದೆಲ್ಲ ನಿಂಗೆ ಅರ್ಥ ಆಗಿದೆ ಅಲ್ಲ? ನಾನು ನೋಡ್ತೀನಿ. ಭೂಮಿ, ಒಂದ್ ನಿಮಿಷ ಇರು, ಬರ್ತೀನಿ. ಭೂಮಿ, ಲಕ್ಷ್ಮಕ್ಕ, ಭೂಮಿ, ನೀನು ನನ್ಗ ಅಮ್ಮ ಇದ್ದಾಗೆ. ನಂಗೆ ಆಶೀರ್ವಾದ ಮಾಡು ಅಕ್ಕ. ಭೂಮಿ. ಅಪ್ಪ, ಅಜಿತ್ ಹೇಗಿದಲ್ಲ ಸಂಗೀತ? ಹೇಗಿದಲ್ಲ? ಪ್ರಜ್ಞೆ ಬಂತೇನೋ? ಬಡಿಸಿ ನೋಡ್ಕೊಡ್ತಿದ್ದೇನು? ಹೊಡೆಯ ತಕ್ಷಣ ನನ್ನೇ ತಾನೇ ಕೇಳಿದ್ದು. ಕೇಳೋ, ಮಾತಾಡೋ. ಹೊಳ್ ನೋಡ್ಕೊಂಡ್ ಬಾರೋ. ಬಾರೋ. ಏ ಅಜಿತ್, ಏ ಮಾತಾಡೋ. ಅಮ್ಮ ಇನ್ನು ಕೋಮದಲ್ಲೇ ಇದ್ದಾಳೆ ಅಪ್ಪ. ಸಮಾಧಾನ ಮಾಡ್ಕೊಳ್ಳಿ ಅಪ್ಪ. ಹೇಗ್ ಸಮಾಧಾನ ಮಾಡ್ಕೊಳ್ಳಿ? ನನ್ನ ಹೆಂಡತಿ ಕೋಮಾದಲ್ಲಿದ್ದಾಳೆ. ಇಂಥ ಪರಿಸ್ಥಿತಿ ಯಾರಿಗೂ ಬರ್ಬಾರ್ದಮ್ಮ, ಯಾರಿಗೂ ಬರ್ಬಾರ್ದು. ನಮಸ್ತೆ ಎಲ್ರಿಗೂ. ಶುಭ ದಿನ. ಅಯ್ಯೋ, ಈ ಕೋರ್ಟ್ ಕೇಸ್ಗಳು. ದಯವಿಟ್ಟು ಕ್ಷಮಿಸ್ಬೇಕಪ್ಪ ಅಜಿತ. ಕೋರ್ಟ್ ಕೇಸ್ ಹೊರ ನನ್ನ ಫ್ರೆಂಡ್ ಒಬ್ಬ ಅವನೇನೋ ಹೀರಿಂಗ್ ನಡೀತಾ ಇತ್ತು. ಈ ಕೇಸಲ್ಲಿ ಸೋತ್ರೆ ಸತ್ಯ ನಾನು ಕೋರ್ಟಲ್ಲಿ ಆತ್ಮಹತ್ಯೆ ಮಾಡ್ಕೋತೀನಿ ಅಂತಂದ. ನನಗ್ ಗಾಬರಿ ಆಯ್ತು. ಅವನನ್ನ ಮನೆಗ್ ಬಿಟ್ಟು ಸಮಾಧಾನ ಮಾಡಿ ಬರೋದ್ರೆ ಇಷ್ಟೊತ್ತಾಯ್ತು. ಓಹೋಹೋ, ಅಪ್ಪು ನೀನು ಬಂದಿದೆ. ಹೇಗಿದ್ದೀವಿ ಮನೇಲೆಲ್ಲ ಆರಾಮ? ಓಕೆ. ಎಲ್ಲಿ ಸಂಗೀತಮ್ಮ ಕಾಣ್ತಾ ಇಲ್ಲ? ಸಂಗೀತಮ್ಮ, ನಂಗೊಂಟಿ. ಹೇಳೋದಕ್ಕೆ ಸುಲಭ ಅನ್ಸಿದ್ರು ಬಹಳ ಕಷ್ಟಕರವಾದ ಪರಿಹಾರ. ದೇವರಿಗೆ ವರ್ಷ ಪೂರ್ತಿ ತುಪ್ಪದ ಅಭಿಷೇಕ ಮಾಡಿಸ್ಬೇಕಾ? ಅಥವಾ ಚಿನ್ನ ಬೆಳ್ಳಿ ಕಿರೀಟ ಮಾಡಿ ಏನಾದ್ರು ದೇವ್ರಿಗೆ ಹಾಕ್ಬೇಕಾ? ದಕ್ಷ ಮಂದಿಗೆ ಅನ್ನದಾನ ಏನು ಮಾಡಿಸ್ಬೇಕಾ? ಅದೆಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ, ಅದೇನ್ ಪರಿಹಾರ ಅಂತ ಹೇಳಿ ನಾವು ಮಾಡಿ ತಿರ್ತೀವಿ. ತುಂಬಾ ಅಪರೂಪಕ್ಕೆ ಮಾಡುವಂತಹ ಒಂದು ಪರಿಹಾರ. ಅದೇನು ಅಂತ ಹೇಳಿ ಗುರುಗಳೇ. ಭಿಕ್ಷೆ ಬೇಡ.